ಬೆಳ್ಳಂಬೆಳಗ್ಗೆ ಆ ಅಧಿಕಾರಿಗಳು ಕಣ್ಣು ತೆರೆಯುವಷ್ಟರಲ್ಲಿ ಎಸಿಬಿ ಅಧಿಕಾರಿಗಳು ಮನೆ ಮುಂದೆ ನಿಂತಿದ್ರು. ಅಕ್ರಮ ಆಸ್ತಿ ಗಳಿಸಿದ ಆರೋಪ ಹೊತ್ತು 7 ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಎಸಿಬಿ ಶಾಕ್ ಕೊಟ್ಟಿದ್ದಾರೆ. ರಾಜ್ಯದ 30 ಕಡೆ ಏಕಕಾಲಕ್ಕೆ ದಾಳಿ ನಡೆಸಿದ್ರು. ಅಕ್ರಮ ಆಸ್ತಿ ಬಗ್ಗೆ ಶೋಧ ನಡೆಸುತ್ತಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಸಹಕಾರ ಸಂಘಗಳ ಜಂಟಿ ನಿಬಂಧಕ ಡಿ ಪಾಂಡುರಂಗ ಗರಗ್ ಅವರ ಮನೆ ಹಾಗೂ ಕಚೇರಿ ಮೇಲೆ ಎಸಿಬಿ ದಾಳಿ ಮಾಡಿದ್ರು. ವಿಜಯನಗರದಲ್ಲಿ ಮನೆ ಇದೆ, ಮಲ್ಲೇಶ್ವರಂನ ಆಫೀಸ್ ಇದೆ, ಚಿತ್ರದುರ್ಗದಲ್ಲಿ ಒಂದು ಮನೆ ಇದೆ. ಎಲ್ಲ ಕಡೆ ಒಂದು 5 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ. ಪಾಂಡುರಂಗ ಗರಗ್ ಮನೆಯಲ್ಲಿ ಚಿನ್ನಾಭರಣವನ್ನು ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಸುದ್ದಿ ಸಿಕ್ಕಿದೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಇದು ಪಾಂಡುರಂಗ ಗರಗ್ ಅವರ ಮನೆಯ ಒಳಭಾಗ. ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಆಸ್ತಿ ದಾಖಲೆಗಳನ್ನು ಇದೀಗ ಎಸಿಬಿ ಅವರು ಪಿನ್ ಟು ಪಿನ್ ಚೆಕ್ ಮಾಡ್ತಾರೆ. ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಚಿನ್ನಾಭರಣಗಳು ಎಲ್ಲ ನೀಟಾಗಿ ಜೋಡಿಸಿದ್ದಾರೆ ನೋಡಿ. ಕೆಜಿ ಗಟ್ಟಲೆ ಚಿನ್ನ, ಕಂತೆ ಕಂತೆ ಹಣ ಎಲ್ಲ ಸಿಕ್ಕಿದೆ. ಡಿ ಪಾಂಡುರಂಗ ಗರಗ್ ಅಂತ ಅವರ ಹೆಸರು. ಅವ್ರು ಏನು ಕೆಲಸ ಮಾಡ್ತಿದ್ದಾರಪ್ಪ ಅಂದರೆ, ಇವತ್ತು ದಾಳಿ ಆದಾಗ ಅಫ್ಕೋರ್ಸ್ ಅವರು ಸಹಕಾರ ಸಂಘಗಳ ಜಂಟಿ ನಿಬಂಧಕ ಡಿ ಪಾಂಡುರಂಗ ಗರಗ್ ಅಂತ. ಅವ್ರ ಮನೆ ವಿಜಯನಗರ ಬೆಂಗಳೂರಿನಲ್ಲಿದೆ, ಅವ್ರ ಆಫೀಸು ಮಲ್ಲೇಶ್ವರಂಲಿದೆ, ಚಿತ್ರದುರ್ಗದಲ್ಲೂ ಒಂದು ಮನೆ ಇದೆ. ಒಟ್ಟಲ್ಲಿ ಅವ್ರ ಕಡೆಗೆ ಸಂಬಂಧಪಟ್ಟಾಗ 5 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ರು. ಅವ್ರ ಬಗ್ಗೆ ಕಂಪ್ಲೇಂಟು ಅಥವಾ ಏನೋ ಆರೋಪ ಇತ್ತು, ಅದನ್ನು ತೊಗೊಂಡು ಎಸಿಬಿ ಅಧಿಕಾರಿಗಳು ಹೋದರು, ದಾಳಿ ಮಾಡಿದ್ರು. ಎಲ್ಲವನ್ನು ಕೂಡ ವಶ ಪಡ್ಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆ ಪಾಂಡುರಂಗ ಗರಗ್ ಅವರಿಗೆ ಎಸಿಬಿ ಶಾಕ್ ಕೊಟ್ಟಿದ್ದಾರೆ. ಚಿನ್ನಾಭರಣಗಳು ಕೆಜಿ ಗಟ್ಟಲೆ ಸಿಕ್ಕಿದೆ, ಕಂತೆ ಕಂತೆ ನೋಟ್ಗಳು ಸಿಕ್ಕಿದೆ. ಒಟ್ಟಲ್ಲಿ ಅವ್ರ ಖಜಾನೆ ಇದೀಗ ಎಸಿಬಿ ಹತ್ರ ಹೋಗ್ತಾರೆ. ಬೆಂಗಳೂರಿನಿಂದ ಇದೀಗ ಧಾರವಾಡದ ಕಡೆ ಹೋಗೋಣ. ಅರಣ್ಯ ಇಲಾಖೆಯ ACF ಶ್ರೀನಿವಾಸ್ ಅವರ ಮನೆ ಮೇಲೂ ಕೂಡ ಇವತ್ತು ಬೆಳ್ಳಂಬೆಳಗ್ಗೆ ಎಸಿಬಿ ರೇಡ್ ಮಾಡಿದ್ರು. ಧಾರವಾಡ ಹಾಗೂ ಚಿತ್ರದುರ್ಗದಲ್ಲಿ ಏಕಕಾಲಕ್ಕೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ರು, ಪರಿಶೀಲನೆ ನಡೆಸಿದ್ದಾರೆ. ACF ಶ್ರೀನಿವಾಸ್ ಈ ಹಿಂದೆ ಚಿತ್ರದುರ್ಗದಲ್ಲಿ ACF ಆಗಿ ಕೆಲಸ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗ, ದಾವಣಗೆರೆ, ಚಿತ್ರದುರ್ಗದಲ್ಲಿ ಅವ್ರಿಗೊಂದು ಫಾರ್ಮ್ ಹೌಸ್ ಕೂಡ ಇದೆಯಂತೆ. ಆ ಫಾರ್ಮ್ ಹೌಸ್ ಮೇಲೂ ಕೂಡ ದಾಳಿ ಮಾಡಿದ್ರು. ಧಾರವಾಡದಲ್ಲಿ ಒಂದು ಕಚೇರಿ ಇದೆ, ಅಲ್ಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸೊ ಇವೆಲ್ಲವೂ ಕೂಡ ಶ್ರೀನಿವಾಸ್ ಅವರಿಗೆ ಸಂಬಂಧಪಟ್ಟಂಥ ಆಸ್ತಿಗಳು. ಆ ಎಲ್ಲ ಕಡೆ ಇದೀಗ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದ್ದಾರೆ. ACF ಶ್ರೀನಿವಾಸ್ ಇದೀಗ ACB ಬಲೆಗೆ ಬಿದ್ದಿದ್ದಾರೆ. ಬಲಭಾಗದಲ್ಲಿ ನೋಡಿ, ನನ್ನ ಸಹೋದ್ಯೋಗಿಗಳು ದೃಶ್ಯ ಪ್ಲೇ ಮಾಡ್ತಿದ್ದಾರೆ. ಇದು ಯಾವುದೋ ಅನ್ಕೋಬೇಡಿ, ಇದು ಅವ್ರ ಮನೆಯಲ್ಲಿ ಸಿಕ್ಕಿರೋದು. ದಪ್ಪ ಕಂತೆ ನೋಟ್ ನೋಡಿ ಹಿಂಗೆ ಒಳ್ಳೆ ಶೋರೂಮಲ್ಲಿ ಜೋಡಿಸ್ದಂಗೆ ಜೋಡಿಸಿದ್ದಾರೆ. ಅವರ ಮನೆಯಲ್ಲಿ ಸಿಕ್ಕಿರುವಂಥ ಚಿನ್ನ, ಬೆಳ್ಳಿ, ಕಂತೆ ನೋಟುಗಳು ಎಲ್ಲವನ್ನು ಕೂಡ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಎಸಿಬಿ ಅಧಿಕಾರಿಗಳು. ಅವರ ಮನೆ ಮೇಲೆ ರೇಡ್ ಆಯಿತು. ದಾವಣಗೆರೆ, ಚಿತ್ರದುರ್ಗ, ಫಾರ್ಮ್ ಹೌಸು, ಮನೆ, ಕಚೇರಿ ಎಲ್ಲ ಕಡೆ. ಎಡಭಾಗದಲ್ಲಿ ಧಾರವಾಡದ ACF ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ACF. ಸೊ ಹಾಗಾಗಿ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವ್ರು ಏನೆಲ್ಲ ಶೇಖರಣೆ ಮಾಡಿ ಇಟ್ಟಿದ್ರು ಮನೆಯಲ್ಲಿ, ಆಫೀಸಲ್ಲಿ, ಅದೆಲ್ಲವನ್ನು ಕೂಡ ಇದೀಗ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಅಲ್ಲಿಂದ ಕರಾವಳಿ ಭಾಗಕ್ಕೆ ಹೋಗ್ತಾ ಇದ್ದೀವಿ ನಾವೀಗ. ಮಂಗಳೂರಿನಲ್ಲೂ ಕೂಡ ಆಂಟಿ ಕರಪ್ಷನ್ ಬ್ಯೂರೋ ಅಧಿಕಾರಿಗಳು ದಾಳಿ ಮಾಡಿದ್ರು. ಅಲ್ಲಿ ಯಾರ ಮೇಲೆ? ಪಾಲಿಕೆಯ ಟೌನ್ ಪ್ಲಾನಿಂಗ್ ಜಂಟಿ ನಿರ್ದೇಶಕ, ಜಾಯಿಂಟ್ ಡೈರೆಕ್ಟರ್, ಅವರ ಹೆಸರು ಜಯರಾಜ್ ಅಂತ. ಅವರ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ರು. ಜಯರಾಜ್ ಅವ್ರಿಗೆ ಸೇರಿತ್ತು ಮಂಗಳೂರಿನಲ್ಲಿ ಒಂದು ಮನೆ, ಜೊತೆಗೆ ಅವ್ರ ತಂದೆ ಮನೆ. ಕೇರಳದಲ್ಲೂ ಕೂಡ ಅವರ ಪತ್ನಿ ಮನೆ, ಅಲ್ಲಿ ಕ್ವಾರ್ಟರ್ಸು, ಅಲ್ಲೂ ಕೂಡ ಎಸಿಬಿ ಅಧಿಕಾರಿಗಳು ಅಟ್ ಎ ಟೈಮ್ ಏಕಕಾಲದಲ್ಲಿ ಪೂನಂ ಏನೋ ಇತ್ತು ಅಲ್ಲಿ, ಗಾರ್ಡನ್ ಅಂತ ಏನೋ, ಸರಿ, ಆ ಅಪಾರ್ಟ್ಮೆಂಟು ಎಲ್ಲ ಕಡೆ ದಾಳಿ ಮಾಡಿದ್ರು. ಮಂಗಳೂರಿನ ಕಾಪಿಕಾಡ್ನಲ್ಲಿ ಅವರ ಅಪಾರ್ಟ್ಮೆಂಟ್ ಇದೆ, ಪಡೀಲ್ನಲ್ಲಿ ಮತ್ತೊಂದು ಮನೆ ಇದೆ, ಅಲ್ಲೂ ಇನ್ನೊಂದು ತಂದೆ ಮನೆ ಇದೆ. ಎಲ್ಲ ಕಡೆ ದಾಳಿ ಮಾಡಿದ್ರು. ಅಲ್ಲೂ ನೋಡಿ ಐಷಾರಾಮಿ ಕಾರುಗಳು, ಐಷಾರಾಮಿ ಬಂಗಲೆ, ಪೂನಂ ಗಾರ್ಡನ್, ಅಲ್ಲೂ ಐಷಾರಾಮಿ ಜೀವನ. ಸೊ ಹಾಗಾಗಿ ಮಂಗಳೂರಿನ ಪಾಲಿಕೆಯ ಟೌನ್ ಪ್ಲಾನಿಂಗ್ ಜಂಟಿ ನಿರ್ದೇಶಕರು, ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಆಸ್ತಿಗಳು